ನಮಸ್ಕಾರ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ 4 BHK ಇರುವಂತಹ 2030 ನಾರ್ತ್ ಫೇಸಿಂಗ್ ಅಲ್ಲಿ ಕಟ್ಟಿರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಬನಶಂಕರಿ 6 ಸ್ಟೇಜ್ ಅಲ್ಲಿ ಇರುವಂತಹ ಬಿಡಿಎ ಪ್ರಾಪರ್ಟಿ. ಈ ಪ್ರಾಪರ್ಟಿಯಿಂದ ನಮಗೆ ಉತ್ರಳ್ಳಿ ಮೈನ್ ರೋಡ್ 378 ಬಸ್ ಸ್ಟಾಪ್ ಅಂಡ್ ಡಬಲ್ ರೋಡ್ 100 ಫೀಟ್ ರೋಡ್ ಇಂದ್ರಪ್ರಸ್ಥ ಹೋಟೆಲ್ ಎಲ್ಲ ಜಸ್ಟ್ ನಮಗೆ 1 ಕಿಲೋಮೀಟರ್ ಒಳಗಡೆ ಇದೆ. 100 ಫೀಟ್ ರೋಡ್ ಕೂಡ ನಮಗೆ ಜಸ್ಟ್ ಒಂದು 200 ಮೀಟರ್ ಅಲ್ಲಿ ಇದೆ. BMTC ಬಸ್ ಸ್ಟಾಪ್ಗೆ ಅಷ್ಟೇ 200 ಮೀಟರ್ ಅಲ್ಲಿ ಇದೆ. ಈ ಪ್ರಾಪರ್ಟಿಯಿಂದ ನಮಗೆ ಪ್ರೆಸಿಡೆನ್ಸಿ ಸ್ಕೂಲ್, NPS ಸ್ಕೂಲ್ 1.5 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. RR ನಗರ್ಗೆ ಕನೆಕ್ಟಿವಿಟಿ ಆಗೋದಕ್ಕೆ ತುಂಬಾ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಬನಶಂಕರಿ 6 ಸ್ಟೇಜ್ ಅಲ್ಲಿ ಬರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ನಮ್ಗೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು, 4 BHK ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿಯಿಂದ ನಮ್ಗೆ ಉತ್ರಳ್ಳಿ ಮೈನ್ ರೋಡ್, ಇಂದ್ರಪ್ರಸ್ಥ ಹೋಟೆಲ್, RR ನಗರ್ಗೆ ಕನೆಕ್ಟ್ ಆಗುವಂತಹ ಸರ್ಕಲ್, ಮತ್ತೆ JSS ಸ್ಕೂಲು, RNSIT ಕಾಲೇಜು ಅಂಡ್ BGS ಕಾಲೇಜು ಕೂಡ ನಮ್ಗೆ ಜಸ್ಟ್ 1.5-2 ಕಿಲೋಮೀಟರ್ ಒಳಗಡೆನೆ ಬರುತ್ತೆ. ಜೊತೆಗೆ 100 ಫೀಟ್ ರೋಡ್ಗೆ 200 ಮೀಟರ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. 100% ವಾಸ್ತು ಬಿಡಿಎ ಪ್ರಾಪರ್ಟಿ. ಹೋಗೋ ವೈಟಿಗೆ 90% ಲೋನು, ಕ್ಲಿಯರ್ ಟೈಟಲ್ ಇರುವಂತಹ ಡಾಕ್ಯುಮೆಂಟ್ಸ್ ಈ ಪೇಪರ್ ಆಗಿದೆ. ಟಾಪ್ ಅಲ್ಲಿ ಇದೀವಿ ಅಂದ್ರೆ ಈ ಮನೆ ಸ್ವಲ್ಪ ಟಾಪ್ ಅಲ್ಲಿ ಬರುತ್ತೆ. ನಮ್ಗೆ ಮೇನ್ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. 7 ಮಾಡಿಸಿ ಜಾಗ ಅಂತ ಹೇಳ್ಬೋದು. ಸಖತ್ತಾಗಿದೆ. 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಇನ್ನ ಈ ಪ್ರಾಪರ್ಟಿ ಬಗ್ಗೆ ಮಾತಾಡೋದಾದ್ರೆ, ಪಾರ್ಕಿಂಗ್ ಅಲ್ಲಿ ಇದೀನಿ. ಕೆಳಗಡೆ ಫುಲ್ ನೋಡ್ಬೋದು, ಕೆಳಗಡೆ ಫುಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಆರಾಮಾಗಿ 2 ಕಾರ್ಗಳ ಜೊತೆಗೆ 5ರಿಂದ 10 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಪ್ರಾವಿಷನ್ ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮ್ಗೆ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಇನ್ನ ಗೇಟ್ ವಿಷಯಕ್ಕೆ ಬಂದ್ರೆ ನೋಡ್ಬೋದು, ಫುಲ್ ಓಪನ್ ಆಗಿ ನಮಗೆ ಲೇಸರ್ ಕಟಿಂಗ್ ಅಲ್ಲಿ ಹೆವಿ ಗೇಜ್ ಅಲ್ಲಿ MS ವರ್ಕ್ ಗೇಟ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇನ್ನ ಎಂಟ್ರೆನ್ಸ್ ಅಲ್ಲಿ ಅಂದ್ರೆ ನಾರ್ತ್ ಈಸ್ಟ್ ದೇವ್ರ ಮೂಲೆ ಬರುತ್ತಲ್ಲ, ಅಲ್ಲಿ ನಮ್ಗೆ ಬೋರ್ವೆಲ್ ಮತ್ತೆ ಸಂಘು ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮ್ಗೆ ಗ್ಯಾಸ್ಗೆ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರು ನಮ್ಗೆ ರೂಮ್ ಬೇಕು, ಆಫೀಸ್ ಮಾಡ್ಕೋಬೇಕು, ಒಂದು ಸ್ಟುಡಿಯೋ ರೂಮ್ ಮಾಡ್ಕೊಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಕೂಡ ನಾವು ಮಾಡ್ಕೋಬಹುದು. ಇದು ಏನ್ ಬೀಮ್ ಇದೆ, ಈ ಬೀಮ್ಗೆ ಜಸ್ಟ್ ಒಂದು ವಾಲ್ ಹಾಕಿ, ಒಂದು ಡೋರ್, ಒಂದು ವಿಂಡೋ ಕೊಟ್ರೆ ಈ ಪೋರ್ಷನ್ ಅಲ್ಲಿ ನಾವು ಒಂದು ರೂಮ್ ನ ಮಾಡ್ಕೊಬಹುದು. ಇನ್ನ ಬಾತ್ರೂಮ್ ವ್ಯವಸ್ಥೆಗೆ, ಇನ್ನ ಕಿಚನ್ ವ್ಯವಸ್ಥೆಗೆ ಏನಾದ್ರು ಪೈಪ್ಗಳ ವ್ಯವಸ್ಥೆ ಬೇಕು ಅಂದ್ರೆ ನೋಡ್ಬೋದು ವೀಕ್ಷಕರೇ, ಆಲ್ರೆಡಿ ಇಲ್ಲಿ ಪ್ರಾವಿಷನ್ ಮಾಡಿ ಕೂಡ ನಮ್ಗೆ ಬಿಟ್ಬಿಟ್ಟಿದ್ದಾರೆ. ನಮ್ಗೇನಾದ್ರೂ ಒಂದು ಹಾಲು ಕಿಚನ್ 1 BHK ಏನಾದ್ರು ಮಾಡ್ಕೊಬಹುದು, ಇಲ್ಲ ಆಫೀಸ್ ರೂಮ್ ಮಾಡ್ಕೊಬಹುದು ಅಂದ್ರೆ ಆರಾಮಾಗಿ ನಾವು ಮಾಡ್ಕೋಬಹುದು. ಆಲ್ರೆಡಿ ಫ್ಲೋರಿಂಗ್ ಅಲ್ಲಿ ಪೈಪ್ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ಥಿಂಕಿಂಗ್ ಲೆವೆಲ್ ನಮ್ಗೆ ಬಿಲ್ಡರ್ ವರ್ಕ್ ಮಾಡ್ಕೊಟ್ಟಿರುವಂತದ್ದು. ಲವ್ಲಿ ಆಗಿ ಬಂದಿದೆ. 4 BHK ಹೌಸ್. ಈ ಪ್ರಾಪರ್ಟಿ ಸೂಪರ್ ಆಗಿ ಬಿಲ್ಡ್ ಆಗಿದೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಬರುತ್ತೆ. ತುಂಬಾ ಜನ ಕೇಳ್ತಾ ಇರ್ತಾರೆ, ನಾರ್ತ್ ಫೇಸಿಂಗ್ ಇದ್ರೆ ಹೇಳಿ, ಈಸ್ಟ್ ಫೇಸಿಂಗ್ ಇದ್ರೆ ಹೇಳಿ ಅಂತ. ಅಂತವ್ರಿಗಂತಾನೆ ಈ ಮನೆ ಇರುವಂತದ್ದು. ತುಂಬಾ ಚೆನ್ನಾಗಿದೆ. ಇನ್ನು ಸ್ಟೇರ್ ಕೇಸ್ ವಿಷಯಕ್ಕೆ ನೋಡ್ಬೋದು, 45mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆಲ್ಲ ನಮ್ಗೆ 2x4 ವೆಟರ್ ಫೆಟಲ್ಸ್ ನಮ್ಗೆ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ಲು ಚೆನ್ನಾಗಿದೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ WPC ವರ್ಕ್ ವಿತ್ LED ಲೈಟ್ ಜೊತೆಗೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಬಂದಿರುವಂತದ್ದು. ಇನ್ನ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು ವೀಕ್ಷಕರೇ, ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್. ಡೋರ್ ಬಂದ್ಬಿಟ್ಟು ನಮ್ಗೆ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಇನ್ನ ಮನೆ ಒಳಗಡೆ ಎಂಟ್ರಿ ಆದ್ರೆ ಆರಾಮಾಗಿ ತುಂಬಾ ಸ್ಪೇಷಿಯಸ್ ಆಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗಗೆ ನಮ್ಗೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ ಈ ಹಾಲ್ ಅಲ್ಲಿ. ಇನ್ನ ಮೇಲ್ಗಡೆ ಸೀಲಿಂಗ್ ವರ್ಕ್ ನೋಡ್ಬೋದು. ಈ ಸೀಲಿಂಗ್ ವರ್ಕ್ ಅಲ್ಲಿ ನಿಮ್ಗೆ ಏನ್ ವರ್ಕ್ ಆಗಿದೆಲ್ಲ, ಇದೆಲ್ಲ ಇಂಟೀರಿಯರ್ ವುಡ್ ವರ್ಕ್ ಆಗಿರುವಂತದ್ದು. ಎಲ್ಲೂ ಕೂಡ ನಮ್ಗೆ POP ನ ಯೂಸ್ ಮಾಡಿಲ್ಲ. ವಿತ್ LED ಲೈಟ್ ಗೆ ಗ್ರ್ಯಾಂಡ್ ಆಗಿ ನಮ್ಗೆ ತಗೊಂಡಿದ್ದಾರೆ. ಲವ್ಲಿ ಆಗಿ ಬಂದಿದೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೊಂಡು ಸೆಂಟ್ರಲ್ ಈ ಟೇಬಲ್, ಇಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಈ ಪೋರ್ಷನ್ ಅಲ್ಲಿ ನಾವು ಓಡಾಡ್ಬೋದು. ಅಷ್ಟು ಜಾಗ ಈ ಲಿವಿಂಗ್ ರೂಮ್ ಅಲ್ಲಿ ಒಂದು ಪ್ರಾವಿಷನ್ ನ ಮಾಡಿದ್ದಾರೆ. TV ಕ್ಯಾಬಿನೆಟ್. ಬಟ್ ಏನಂದ್ರೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ, ಅದಕ್ಕೆ ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ. ಚೆನ್ನಾಗಿದೆ ನೋಡಿ. ಇನ್ನ ಮಾಮೂಲಿ ಇದು TV ಕ್ಯಾಬಿನೆಟ್. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಕೆಳಗಡೆ 3 ಡ್ರಾಯರ್ ಬಾಕ್ಸ್ಗಳು. ರೈಟ್ ಸೈಡ್ ಅಲ್ಲಿ ನಮ್ಗೆ 3 ಫೋಟೋ ಫ್ರೇಮ್ಗಳ ವರ್ಕು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ತುಂಬಾನೇ ಚೆನ್ನಾಗಿ ನಮ್ಗೆ ಬಂದಿರುವಂತದ್ದು ಈ TV ಕ್ಯಾಬಿನೆಟ್ ಕೂಡ. ಲೈಟ್ ಹಾಕೋದ್ರೆ ನಮ್ಗೆ ಈ ತರ ಕಾಣಿಸುತ್ತೆ ನೋಡಿ TV ಕ್ಯಾಬಿನೆಟ್. ಈ TV ಕ್ಯಾಬಿನೆಟ್ ಪಕ್ಕದಲ್ಲಿ ನಮ್ಗೆ ಇಲ್ಲೊಂದು ಕಾಮನ್ ಬಾತ್ರೂಮ್. 2x4 ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ.
ಏಷ್ಯನ್ ಪೇಂಟ್ಸ್ಗಳು ಏನೇನು ವರ್ಕ್ ಮಾಡಿದಾರೆ ಐಟಮ್ಸ್ ಎಲ್ಲ ಈ ಪೋರ್ಷನ್ ಅಲ್ಲಿ ನಮಗೆ ಸ್ಟೋರ್ ಮಾಡಿದ್ದಾರೆ. ವುಡ್ ಎಲ್ಲ ಬಂದು ನಮಗೆ ಟೀ ಕುಡ್ ಆಗಿದೆ. ಇನ್ನು ಕಿಚನ್ ಅಂಡ್ ಡೈನಿಂಗ್ ನೋಡ್ತೀರಾ, ಈ ಪೋರ್ಷನ್ ನೋಡಿ. ಈ ಪೋರ್ಷನ್ ಬಂದು ನಮಗೆ ಕಿಚನ್ ಬರುತ್ತೆ, ಸೆಂಟ್ರಲ್ಲಿ ನಮಗೆ ಪೂಜಾ ಕೊಟ್ಟಿದ್ದಾರೆ, ಈ ಪೋರ್ಷನ್ ಅಲ್ಲಿ ನಮಗೆ ಡೈನಿಂಗ್ ಕೊಟ್ಟಿರುವಂತದ್ದು. ದೇವರು ನಾರ್ತ್ಗೆ ನೋಡ್ತಾ ಇರ್ತಾರೆ, ನಾವು ಈಸ್ಟಿಗೆ ಕೂತ್ಕೊಂಡು ಪೂಜೆ ಮಾಡೋ ತರ ಇವರು ಪ್ರಾವಿಷನ್ ಮಾಡಿದ್ದಾರೆ. ವುಡ್ ಎಲ್ಲ ಬಂದು ಫ್ರೇಮ್ ವರ್ಕ್ ಎಲ್ಲ ಬಂದು ನಮಗೆ ಟೀ ಕುಡ್ ಯೂಸ್ ಮಾಡಿರುವಂತದ್ದು. ಇನ್ನು ಕಿಚನ್ ಏರಿಯಾಗೆ ಬಂದ್ರೆ ನೋಡ್ಬೋದು ವೀಕ್ಷಕರೇ, ಈ ಪೋರ್ಷನ್ ಅಲ್ಲಿ ಎಕ್ಸಾಕ್ಟ್ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಏನು ನಮಗೆ ಅಗ್ನಿಮೂಲೆ ಬರುತ್ತೆ, ಅಗ್ನಿಮೂಲೆಗೆ ಕಿಚನ್ ಪ್ರಾವಿಷನ್ ಅಂತ ಸ್ಟವ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಟ್ಕೊಳ್ಳೋದಕ್ಕೆಲ್ಲ ನಮಗೆ ಸ್ಟೋರೇಜ್ ವ್ಯವಸ್ಥೆನ ಇಂಟೀರಿಯರ್ ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವಿತ್ ಗ್ರಾನೈಟ್ ಸ್ಲ್ಯಾಬ್ ಕೂಡ ನಮಗೆ ಕಂಟಿನ್ಯೂ ಆಗಿದೆ. ಇನ್ನ ಡೈನಿಂಗ್ ಏರಿಯಾ, ಈ ಡೈನಿಂಗ್ ಏರಿಯಾದಲ್ಲೂ ಅಷ್ಟೇ ವೀಕ್ಷಕರು, ಈ ಪೋರ್ಷನ್ ಅಲ್ಲಿ ಒಂದು 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಸೀಲಿಂಗ್ ಅಲ್ಲಿ ಕೂಡ ನಮಗೆ ಸೆಮಿ POP ವರ್ಕುಗಳು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನ ಡೈನಿಂಗ್ ಸೆಟಪ್ ಇಟ್ಕೊಳ್ಳೋದು ಕೂಡ ಈ ಪೋರ್ಷನ್ ಅಲ್ಲಿ ನಮಗೆ ಇಂಟೀರಿಯರ್ ವರ್ಕ್ ಒಂದಾಗಿರುವಂತದ್ದು. ವಿತ್ ವೆಂಟಿಲೇಷನ್ಗೋಸ್ಕರ ನಮಗೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಸಾಕಾಗಿ ಬಂದಿದೆ. ಇನ್ನು ಈ ಪೋರ್ಷನ್ ಅಲ್ಲಿ ಕೂಡ ನೋಡ್ಬೋದು, ಈ ಆರ್ಚ್ ಇದೆಯಲ್ಲ, ಈ ಆರ್ಚ್ ಅಲ್ಲಿ ಕೂಡ ನಮಗೆ ಡಿಸೈನ್ ಗ್ಲಾಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಎಂಟ್ರೆನ್ಸ್ ಅಲ್ಲಿ ಕಿಚನ್ ಬರ್ಬೇಕಾದ್ರೆ ಲವ್ಲಿ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಸೇಮ್ ಗ್ರಾನೈಟ್ ನಮಗೆ 45 mm ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಎಸ್ಎಸ್ ವರ್ಗು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ನ ಸೆಕೆಂಡ್ ಫ್ಲೋರ್ ಎಂಟ್ರೆನ್ಸ್ ಆದ್ರೆ 2 ಮಾಸ್ಟರ್ ಬೆಡ್ರೂಮ್ ಗಳನ್ನ ನೋಡ್ಬೋದು. ಈಗ ನಾವು ನೋಡ್ತಾ ಇರುವಂತದ್ದು ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಇದು ಆಲ್ರೆಡಿ ನಮ್ಗೊಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಕುಷನ್ ಒಂದು ನಮಗೆ ಪೆಂಡಿಂಗ್ ಇರುವಂತದ್ದು. ಫುಲ್ ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ವರ್ಕ್, 2 ವಿಂಡೋಗಳ ಪರ್ಪಸ್ ನಮಗೆ ವೆಂಟಿಲೇಷನ್ಗೆ ಕೊಟ್ಟಿರುವಂತದ್ದು. ಈ ಸೈಡ್ ಅಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಮತ್ತೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಿತ್ ಸ್ಟೋರೇಜ್ ವಿತ್ ಡ್ರೆಸ್ಸಿಂಗ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ಎಲ್ಲ ಸ್ಟೋರೇಜ್ಗೆ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಇಲ್ಲಿ ಟಿವಿ ಕ್ಯಾಬಿನೆಟ್ ಕೂಡ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಸೌತ್ಗೆ ತಲೆ ಇಟ್ಕೊಳ್ತೀವಿ, ನಾರ್ತ್ಗೆ ಟಿವಿ ನೋಡ್ತೀವಿ. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಟಿವಿ ಕ್ಯಾಬಿನೆಟ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇನ್ನ ಅಟ್ಯಾಚ್ ಬಾತ್ರೂಮ್ ಬಂದ್ರೆ ಸ್ಪೇಷಿಯಸ್ ಆಗಿ ನಮ್ಗೆ ಇರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಆರಾಮಾಗಿ ನಾವು ಗ್ಲಾಸ್ ಹಾಕೊಂಡು ಕೂಡ ಪಾರ್ಟಿಷನ್ ಮಾಡ್ಕೊಬಹುದು, ಡ್ರೈ ಮತ್ತೆ ವೆಟ್. ಸೆಂಟ್ರಲ್ಲಿ ನಮ್ಗೆ ಈ ಪೋರ್ಷನ್ ಅಲ್ಲಿ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ನಮ್ಗೆ ಬಂದಿದೆ. ಓಡಾಡಕ್ಕೆ ನೋಡಿ ಎಷ್ಟು ಜಾಗ ಇದೆ ನೋಡಿ, ಫುಲ್ಲು ಜಾಗ ಇದೆ. ಕಾಟ್ ಹಾಕಿದ್ರು ಕೂಡ ಓಡಾಡಕ್ಕೆ ತುಂಬಾ ಜಾಗ ಇದೆ. ಫುಲ್ ಇಂಟೀರಿಯರ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದ್ರ ಆಪೋಸಿಟ್ ಅಲ್ಲಿ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ವೀಕ್ಷಕರ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ವೈಟ್ ಕಲರ್ ಗ್ರಾನೈಟ್ ಹಾಕಿರೋದ್ರಿಂದ ಲವ್ಲಿ ಆಗಿದೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ಅಷ್ಟೇ 2 ಸ್ಲೈಡಿಂಗ್ ಡೋರು, ಮೇಲ್ಗಡೆ ಸ್ಟೋರೇಜು. ಈ ಪೋರ್ಷನ್ ಅಲ್ಲಿ ಒಂದು ಓಪನ್ ಅಂಡ್ ಕ್ಲೋಸ್ ಆಗುವಂತಹ ಸ್ಟೋರೇಜ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ವಿತ್ ಸಾಫ್ಟ್ ಕ್ಲೋಸಿಂಗ್ ಕೂಡ ನಮಗೆ ಯೂಸ್ ಮಾಡಿದರೆ. ಎಂಟ್ರೆನ್ಸ್ ಅಲ್ಲಿ ನಮಗೆ ಈ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವೆಂಟಿಲೇಷನ್ಗೆ ಒಂದು ವಿಂಡೋ ಕೂಡ ನಮಗೆ ಕೊಟ್ಟಿರುವಂತದ್ದು. ಬಾಲ್ಕನಿ ಏರಿಯಾ ಇದು. ಬಾಲ್ಕನಿ ಆರಾಮಾಗಿ 3 ಸೆಟ್ ಸೋಫಾ ಹಾಕೊಂಡು ಕುತ್ಕೊಬಹುದು, ಅಷ್ಟು ಜಾಗ ಈ ಬಾಲ್ಕನಿಗೆ ಕೊಟ್ಟಿದ್ದಾರೆ. ಚೆನ್ನಾಗಿ ಬಂದಿದೆ. ಇನ್ನು ಟಫನ್ ಗ್ಲಾಸ್ ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದ್ರ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್. ಇದು ಕೂಡ ಅಷ್ಟೇ ದೊಡ್ಡದಾಗಿ ಬಂದಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡು, ಬೆಟರ್ ಟೈಲ್ಸ್, ಆಂಟಿ ಸ್ಕ್ಯಾಟ್ ಬೆಟರ್ ಟೈಲ್ಸ್ ಎಲ್ಲ ನಮಗೆ ಯೂಸ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ಗೂ ಕೂಡ ನಮಗೊಂದು ಪ್ರಾವಿಷನ್ ಮಾಡಿದ್ದಾರೆ. ತುಂಬಾ ದೊಡ್ಡದಾಗಿ ಬಂದಿದೆ 2 ಬಾತ್ರೂಮ್ಗಳು ಕೂಡ. ಇನ್ನ 3ನೇ ಫ್ಲೋರ್ ಹೋದ್ರೆ ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಏನು 2 ಮಾಸ್ಟರ್ ಬೆಡ್ರೂಮ್ ನೋಡಲ್ಲ, ಸೇಮ್ ಆಸ್ ಇಟ್ ಇಸ್ 3ನೇ ಫ್ಲೋರ್ ಅಲ್ಲೂ ಕೂಡ ನಮ್ಗೆ ಬಿಲ್ಡ್ ಆಗಿರುವಂತದ್ದು. ಇಲ್ಲಿ ನೋಡಿ ಸ್ಟೇರ್ ಕೇಸ್ ಅಲ್ಲಿ ನೋಡ್ಬೋದು, ವೆಂಟಿಲೇಷನ್ಗೆ ಮೇಲೆ ಸ್ಕೈಲೈಟ್ ಕೊಟ್ಟಿದಾರಲ್ಲ, ಆ ಲೈಟ್ ಮನೆ ಒಳಗಡೆ ಬರ್ತಾ ಇರುವಂತದ್ದು. ಈಗ 3ನೇ ಫ್ಲೋರ್ ಅಲ್ಲಿ ಇರುವಂತಹ 3ನೇ ಮಾಸ್ಟರ್ ಬೆಡ್ರೂಮ್ ಈ ತರ ಇದೆ. ಸೇಮ್ ಕೆಳಗಡೆ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಕಿಂಗ್ ಸೈಜ್ ಕಾಟು ವಿತ್ ವುಡ್ ವರ್ಕ್, ಸ್ಟೋರೇಜ್ ಸ್ಪೇಸ್ ಗಳಿಗೆ ಇಂಟೀರಿಯರ್ ವರ್ಕ್, ಟಿವಿ ಕ್ಯಾಬಿನೆಟ್ ವಿತ್ ದೊಡ್ಡದಾಗಿ ಪಾರ್ಟಿಷನ್ ಮಾಡ್ಕೊಳ್ಳುವಂತಹ ಅಟ್ಯಾಚ್ ಬಾತ್ರೂಮ್ಗಳು ಕೂಡ ಇದೆ. ಕೆಳಗಡೆ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್, ಸೇಮ್ ಮೆಜರ್ಮೆಂಟ್, ಸೇಮ್ ಇಂಟೀರಿಯರ್ ವರ್ಕ್. ಡಿಸೈನ್ ಒಂದು ಚೇಂಜ್ ಮಾಡಿದ್ದಾರೆ. ಇದ್ರ ಆಪೋಸಿಟ್ ಅಲ್ಲಿ ಕೂಡ ಇದು ಬಂದು ನಮ್ಗೆ 4ನೇ ಮಾಸ್ಟರ್ ಬೆಡ್ರೂಮ್. ಇದು ಟೋಟಲ್ 4 BHK ಬರುತ್ತೆ. ಫುಲ್ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿದ್ದಾರೆ. 2 ಬಾಲ್ಕನಿಗಳಿಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು.
2 ಬಾಲ್ಕನಿ ಬರುತ್ತೆ ನೋಡಿ. ಈ ಪೋರ್ಷನ್ ಅಲ್ಲೂ ನಮ್ಗೊಂದು ಬಾಲ್ಕನಿ ಕೊಟ್ಟಿದ್ದಾರೆ. ಕೆಳಗಡೆ ಆ ಬೆಡ್ರೂಮ್ ಅಲ್ಲೂ ನಮ್ಗೆ ಬಾಲ್ಕನಿ ಕೊಟ್ಟಿರುವಂತದ್ದು. ಇದು ಕೂಡ ಅಟ್ಯಾಚ್ ಬಾತ್ರೂಮ್ ದೊಡ್ಡದಾಗಿ ಬಂದಿರುವಂತದ್ದು. ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ, ಲವ್ಲಿ ಆಗಿದೆ, ಸಖತ್ತಾಗಿದೆ ಅಂತ ಹೇಳ್ಬೋದು. ಇನ್ನ ಸ್ಟೇರ್ ಕೇಸ್ ಹೋಗೋದಕ್ಕೂ ಕೂಡ ನಮ್ಗೆ ಮೆಟ್ಲು ಯೂಸ್ ಮಾಡಿದ್ದಾರೆ. ಟೆರೆಸ್ ಹೋಗೋದಕ್ಕೆ ನಮ್ಗೆ ಸ್ಟೇರ್ ಕೇಸ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಸ್ಕೈಲೈಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ರೈಟ್ ಸೈಡ್ ಫುಲ್ SS ವರ್ಕ್. ಕೆಳಗಡೆಯಿಂದ ಇಲ್ಲಿವರೆಗೂ ಕೂಡ ನಮ್ಗೆ ಗ್ರಾನೈಟ್ ಫುಲ್ ಸೇಮ್ ಯೂನಿಫಾರ್ಮ್ ತರ ಒಂದೇ ಗ್ರಾನೈಟ್ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಚಿಕ್ಕವರಿಂದ ದೊಡ್ಡವರವರೆಗೂ ಕೂಡ ಈ ಸ್ಟೇರ್ ಕೇಸ್ ನ ಯೂಸ್ ಮಾಡಿ ಟೆರೆಸ್ ಬರ್ಬೋದು. ಫುಲ್ ನಮ್ಗೆ ಟಾಪ್ ವರ್ಗೂ ಕೂಡ ನಮ್ಗೆ ಸ್ಟೇರ್ ಕೇಸ್ ನ ಯೂಸ್ ಮಾಡಿದ್ದಾರೆ. ಇನ್ನ ಟೆರೆಸ್ ಬಂದ್ರೆ ನೋಡ್ಬೋದು ವೀಕ್ಷಕರೇ, ಈ ಪೋರ್ಷನ್ ಅಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ ಒಂದು ಕೊಟ್ಟಿದ್ದಾರೆ. ಅಲ್ಲಿ ಪಾಯಿಂಟ್ ಎಲ್ಲ ಇದೆ ನೋಡಿ, ಅದು ವಾಷಿಂಗ್ ಮಿಷಿನ್ ಏರಿಯಾ. ಇನ್ಲೈಟ್ ಔಟ್ಲೈಟ್ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಟ್ಯಾಂಕ್ಗೂ ಒಂದು ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಎಲ್ಲಾ ರೀತಿಯ ಕೇಬಲ್ ವರ್ಕ್ಗಳಲ್ಲಿ ಆಗೋಗಿದೆ. ಫುಲ್ಲು ಓಪನ್ ಸ್ಪೇಸ್. ಆರಾಮಾಗಿ ನಾವೊಂದು ಗಾರ್ಡನ್ ಏನಾದ್ರು ಇಂಟ್ರೆಸ್ಟ್ ಮಾಡಿದ್ರೆ ಗಾರ್ಡನ್ ಏರಿಯಾ ಕೂಡ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಒಂದು ಪ್ರೊವಿಷನ್ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ಹೋಗೋದಕ್ಕೆ ಇಲ್ಲಿ ಲ್ಯಾಡರ್ ವ್ಯವಸ್ಥೆ ಕೂಡ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. BDA ಪ್ರಾಪರ್ಟಿ, ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ 100% ವಾಸ್ತು BDA ಪ್ರಾಪರ್ಟಿ. ಎಲ್ಲದಕ್ಕೂ ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಕನೆಕ್ಟಿವಿಟಿಗೆ ತುಂಬಾ ನಮ್ಗೆ ಈ ಪ್ರಾಪರ್ಟಿ ಹತ್ರದಲ್ಲಿದೆ. ಉತ್ರಳ್ಳಿ ಮೈನ್ ರೋಡ್ಗೆ ತುಂಬಾ ಹತ್ರದಲ್ಲಿ BMTC ಬಸ್ ಸ್ಟಾಪ್ಗೆ ಜಸ್ಟ್ 200 ಮೀಟರ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. 100 ಫೀಟ್ ರೋಡ್ಗೂ ಕೂಡ ನಮಗೆ 200 ಮೀಟರ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. 100% ವಾಸ್ತುಲಿ ಕಟ್ಟಿರುವಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.